ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕನ ಬಂದ್ಲು ಇವಾಗ ತಿಂಡಿ ಮಾಡೋಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಇನ್ನು ಚೆನ್ನಾಗಿ ಕಾಣಿಸ್ಲಿ ಅಂತ ಸೀರೆ ಬೇರೆ ಸರಿ ಮಾಡ್ಕೊತಾಳೆ. ಏನು ಮಾಡೋಣ ಈ ಅಕ್ಕ. ಇವಳು ನೋಡಿ ಕಡಲೆ ಬೀಜ ತಿಂತವಳೆ. ನೋಡಿ ಕಡಲೆ ಬೀಜ ನೋಡಿ ಫ್ರೆಂಡ್ಸ್, ತಡೀರಿ. ನೋಡಿ ಇವಳು ಕುಕ್ಕರ್ ತಗೊಂಡು ಹೋಯ್ತಾವಳೆ, ಎಮರ್ಜೆನ್ಸಿ. ನೀವಂತೆ ಈ ಕವರ್ ಇಟ್ಕೊಂಡು ಹೋಗಕ್ಕೆ ಬಾರ ಆಗುತ್ತಾ? ಹೌದಾ, ಸರಿ. ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾವು ನಮ್ಮೂರಿಗೆ, ನಮ್ಮ ಆಂಟಿಯರ ಊರಿಗೆ ಬಂದಿದ್ವಿ. ಏನಕ್ಕೆ ಅಂದರೆ ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ದು. ನಮ್ಮ ಆಂಟಿ ಮಗಳದು ಸೀಮಂತ ಇತ್ತು, ಅದಕ್ಕೆ ಬಂದಿದ್ವಾ. ನೋಡಿ ಫ್ರೆಂಡ್ಸ್, ಯಾವ ಥರ ಹೂವಿನ ಗಿಡಗಳಿದ್ದಾವೆ ಅಂದರೆ ನೋಡಿ, ಕನಕಾಂಬರ ಹೂವು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಇವಳು ಯಮುನಾ, ನಾನು ಬಂದಿದ್ದು ಎಲ್ಲಿಗೆ? ಯೆಲ್ಲೋ ಕಲರ್ ದಾಸವಾಳ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್, ಅಲ್ಲಿ ಯೆಲ್ಲೋ ಕಲರ್ ದಾಸವಾಳ ಗಿಡ ಏನೋ ಚೆನ್ನಾಗಿತ್ತಂತೆ. ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಕನಕಾಂಬರ ಸಾಕಾಗಿದ್ರೆ ಸುಮಾರು ಎಷ್ಟೊಂದ ಒಂದು 5-6 ಮಾರು ಉಪ್ಪು ಒಂದು ಸ್ವಲ್ಪ ಕುಡಿಯೋಣ ಏನಾರು ಅಂದ್ರೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇದ್ದಾವೆ ಅಂದರೆ ಕನಕಾಂಬರ ಹೂವು ಸಾಕಾಗಿದ್ದಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಳ್ಳಿಕಾಯಿನೂ ಇದ್ದಾವೆ, ಕಾಫಿ ಗಿಡ ಐತೆ, ಏನೇನೇ ಇದ್ದಾವೆ. ಸಕ್ಕತ್ತು ಹೋಗಿಬಿಟ್ಟದೆ. ನಮ್ಮನೆ ಗಿಡದೊಳಗಡೆ ಅಂತೂ ಬರೀ ಕಳೆನೇ ಐತಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತಿ ಹೂವು ಕಲರ್ ಅಲ್ವಾ? ಚೆನ್ನಾಗಿದೆ. ಸೇಮ್ ಕಲರ್ ನಮ್ಮ ಮನೇಲಿ ಇರೋದು. ಅದು ಚೆನ್ನಾಗಿದೆ. ಅದು ವೈಟ್ ಕಲರ್ ಹೂವು. ತಳಗಿಲ್ಲ. ಈ ಕಳೆನಾಶಕ ಔಷಧಿ ಹೊಡಿತಾರಲ್ಲ ಯಮುನಾ, ಅದಕ್ಕೆ ಕಳೆ ಇಲ್ಲ ಇಲ್ಲಿ ಗಿಡದೊಳಗಡೆಯ. ಇಲ್ಲಾಂದ್ರೆ ಕೀಳಕ್ಕೆ ಹೋಗ್ತಾರೆ. ಇವ್ರು ಎಲ್ಲಿ ಕೀಳ್ತಾರೆ? ಇಲ್ಲಿ ನೋಡಿ, ಇವು ಬೇಗ ಬಾಡ್ತವೆ ಯಮುನಾ ಹೂವು. ಇಲ್ಲಿ ಅವೆಲ್ಲ ಫುಲ್ ಸಣ್ಣ ಸಣ್ಣ ಮಗ್ಗಿದಾವಲ್ಲ, ಅವೆಲ್ಲ ಹೂವು ನೋಡು ಅವೆಲ್ಲ. ಇವೆಲ್ಲ ನೆನ್ನೆ ಹೂವು, ಬೆಳಗ್ಗೆ ಹೂವು. ಇದು ನೀನು ಇಟ್ಕೊಂಡಿರೋದು ಹೂವು ಇವತ್ತಿನ ಹೂವು. ಇದು ಇವತ್ತಿಂದಲ್ಲ ಯಮುನಾ, ಇವತ್ತಿಂದಲ್ಲ. ಇವು ತಿಂತಾರೆ ಅಲ್ವಾ? ಒಳ್ಳೇದು. ವೈಟ್ ದಾಸವಾಳದ ಹೂವು ತಿಂತಾರೆ. ಬಟ್ ನಾನು ಒಂದ್ಸರಿ ತಿಂದಿಲ್ಲ. ಯಾವುದು ಇಲ್ಲ, ನಮ್ಮ ಮನೆ ಹತ್ರ ಹಾಕಿದ್ದೀನಿ ಇದನ್ನು. ಇದು ನಮ್ಮ ಮನೆ ಹತ್ರನೇ ಇದ್ದಾವೆ ಯೆಲ್ಲೋ ಕಲರ್ ಹೂವು. ನೋಡಿ ಫ್ರೆಂಡ್ಸ್, ಈ ಕಲರ್ ತಗೊಂಡೋಗಿ ಹಾಕೊಂತೇವೆ. ಇದ್ದಾವೆ ನಮ್ಮ ಮನೆ ಹತ್ರ ಗಿಡಗಳು. ಏನಂದರೆ ಬರಲ್ಲ, ನೀರು ಸರಿಯಾಗಿ ಹಾಕಲ್ವಲ್ಲ, ಹಾಗಾಗಿ ಬರಲ್ಲ. ಎಲ್ಲ ಹಣ್ಣಾಗಿ ಬಿದ್ದೋಯ್ತಾ ಇಲ್ಲ ತಡಿ. ನೋಡಿ ಫ್ರೆಂಡ್ಸ್, ಇಡ್ಲಿ ಕೈಯಲ್ಲಿ ಬಿದ್ದೋಗೈತೆ. ಬಿಟ್ಟಾದರೆ ತಗೊಳಕ್ಕಾಗಲ್ಲ ಅಂತೇಳಿ. ಚೆನ್ನಾಗಿಲ್ಲ ಅನ್ಸುತ್ತೆ ಕಣೆ ಮನ. ಹಾಂ, ನಿಮಿಷ ತಗೋಬಾ. ಏಕೆ ತಾಂಡ್ಯಾ ಎಲ್ಲ ಕೊಡಿಲಿ? ಕೊಡಿಲಿ, ಕೊಟ್ಟೆ ನೋಡ್ಕೊಡ್ತೀನಿ. ಕೊಡೆ ಐತೆ ಅಡಿಯೇ, ಕೊಡ ಇಲ್ಲಿ. ನೋಡಿ ಫ್ರೆಂಡ್ಸ್, ಎಲ್ಲಿಕಾಯಿ ಎಷ್ಟು ಚೆನ್ನಾಗೈತೆ, ಹಣ್ಣು ಐತೆ. ಎಲ್ಲಿಕಾಯಿ ಮರದ್ದು. ನಡಿ. ಇದೇನು ಗಿಡ? ಇದು ದಾಸವಾಳನ? ಇದಲ್ಲ ದಾಸವಾಳ ಗಿಡ ಅಲ್ಲ. ದಾಸವಾಳ ಇಲ್ಲೇ ಈ ಥರ ಇದೆ ಇಲ್ಲ? ಹಾಂ, ಐತೆ ಅಡಿಗೆ. ಇನ್ನೊಂದೆರಡು ಹಣ್ಣಾಗಿದ್ರೆ ಉದುರಿಸ್ತೀನಿ ಯಮುನಾ. ಅವು ಮೇಲೆ ಎರಡವೆ ತಡೀರಿ, ಉದ್ರಲ್ಲ ಬಿಡು. ಉದುರುತ್ತೆ ಕಣೆ. ಮರ ಹಳ್ಳಾಡ್ಸಿದ್ರು ಇಳ್ಲಿಕ್ಕೆ ಬೀಳ್ತಾನೆ ಇಲ್ವಲ್ಲ. ಮತ್ತೆ ಇನ್ನೊಂದು ಟೆಕ್ನಿಕ್ ತಗ. ಅಲ್ಲಿ ಚಿರಂಡಿ ಒಳಗಡೆ ಆ ಚಿರಂಡಿ ಎಲ್ಲ ಕಂಡು ಕೇಳು. ಅಯ್ಯಪ್ಪ, ನೋಡಿ ಫ್ರೆಂಡ್ಸ್, ಎಷ್ಟು ಬೀಳಿಸ್ತಿದ್ದೀನಿ ಆದರೆ ಬೀಳ್ತಾ ಇಲ್ಲ. ಬೀಳ್ಸಲ್ಲ ಅಂತ ಅಪ್ಪ ದೇವ್ರೆ, ಬೀಳಲೇ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ. ನೀನು ಬೀಳ್ಸಿದ್ದು. ಇಷ್ಟಪ್ಪ ನಂಗಂತೆ. ನೋಡಿ ಅವಳು ಹಿಂಗೆ ಹೇಳ್ತಾಳೆ ಅಂತ. ಅವಳು ನೋಡಿ ಕ್ಯಾಚ್ ಆಡ್ತಾವಳೆ. ತೋರ್ಸೆ ನೋಡಿ, ಯಾರು ಚೆನ್ನಾಗೈತೆ ಅವಳದೇ ಚೆನ್ನಾಗಿರೋದು. ಹಿಡ್ಕೊ ಒಟ್ಟಿಗೆ ಹಂಗೆ ಬ್ಯಾಗಿಗೆ ಹಾಕೊಂಡ್ರಾಗತ್ತೆ. ಎಲ್ಲ ಕನ್ಕೊಂಡ್ಬಿಡ್ತಿತ್ತು. ಕೇಳ್ಬಿಡ್ತಿದ್ರಲ್ಲ, ಕಿತ್ಕೊ ಒಂದೆರಡ. ಹಬ್ಬ ಇದು ಫಂಕ್ಷನಿಗೆ ಬಿಡ್ಕೊಂಡವ್ರು ನೋಡೋದು ಬೇಡ ಅಲ್ವಾ? ಕೇಳ್ತೀನಿ. ಕನ್ಕೊಂಡ್ರು ಮಾರ ಇಷ್ಟ ಅಂತ. ಕಜ್ಜಾಯ ಎಣ್ಣೆ ಬಿಡ ಬಜಾರಿ. ಹಾಯ್ ಮಾಡ್ರಿ. ಅದೇ ಡ್ರೆಸ್ ಒತ್ರಿ
ರೌಂಡ್ ಮಾಡಿ ರೌಂಡ್ ದಪ್ಪಕ್ಕೆ ತಗೋಬೇಕು ಸ್ವಲ್ಪ. ಎಷ್ಟು ದಪ್ಪ ತಗೋಬೇಕು ಹೇಳಮ್ಮ? ಎಷ್ಟು ದಪ್ಪ ತಗೋಬೇಕು ಹೇಳ? ಅದು ದಪ್ಪ ಬಂದ್ರೆ ಏನು ಗೊತ್ತಾ, ಊದಿರ್ತಲ್ಲ ಚೆನ್ನಾಗಿ ಬರುತ್ತೆ ಅದು. ಐ ಕಜ್ಜಾಯಿ ಉಂಡೆ ದಪ್ಪ ತಗೋಬೇಕಂತೆ ನೋಡುತ್ತಾ. ನೋಡಿ ಫ್ರೆಂಡ್ಸ್, ಏನಂದ್ರೆ ಇವತ್ತು ಕಜ್ಜಾಯ ಮಾಡ್ತಿದ್ವಿ, ಅದಕ್ಕೆ ಕಜ್ಜಾಯಿ ಪ್ರೆಸ್ಸಿಂಗ್ ಮಾಡ್ತಾ ಇದ್ದಾಳೆ ಅವಳು. ನೀಟಾಗಿ ಇಲ್ಲಿ ಎಣ್ಣೆ ಕುಡಿ ಒಂಚೂರು ಅದು ಮಗ ಅಷ್ಟಪ್ಪ ಪ್ರೆಸ್ ಮಾಡಿ ಚೆನ್ನಾಗುತ್ತೆ ನೋಡಂಗೆ. ಗರ್ಜಿಕಾಯ್ದು ಎಣ್ಣೆ ಹಾಕಬೇಡಿ, ಖಾರ ಖಾರ ಆಯ್ತೈತಿ ಅದು. ಸ್ವೀಟ್ ಚೆನ್ನಾಗುತ್ತೆ, ಕರೆಕ್ಟ್. ಸಾರಿ, ಎಣ್ಣೆ ಇಲ್ಲಿ 90 ಹೊಡೆದಿದ್ದೀನಿ, ಅಲ್ಲಿ ಇಲ್ಲ ಅಂತ ಇದೀನಿ. ಇವರು ನಮ್ಮ ಅತ್ತಿಗೆ ಒಂಚೂರು ಹಿಂಗೆ. ನಮ್ಮ ಅತ್ತಿಗೆ ಅಲ್ಲ, ನಮ್ಮ ಅಕ್ಕ. ಇವ್ರು ಅಕ್ಕ ಆಗುತ್ತೆ ಕಣೆ. ನನಗೆ ಅಣ್ಣ ಆಗಲ್ಲ, ಅತ್ತೆ ಮಗ ಆಗೋದು ಜಲಂದ್ರಣ್ಣ. ಹ್ಞೂ ಕಣೆ, ಅತ್ತೆ ಮಗ ರಂಜು ಕಡೆ ಹಂಗೆ ಆಗೋದು. ತಂಗಿ ಮಗ ಏನಾಗುತ್ತೆ, ಅತ್ತೆ ಮಗನ. ಗೊತ್ತಾಯ್ತಾ? ನಮಗೆ ಇವರೆಲ್ಲ ಅಕ್ಕ ಆಯ್ತಾರೆ. ಅಕ್ಕ ಏನಾಗಲ್ಲ, ಒಂದೇ ಏಜ್ ಅನ್ಕೋತೀನಿ ನನ್ನ ಪ್ರಕಾರ. ಅಲ್ಲ ಅಕ್ಕ ಅರಿಯೋದಕ್ಕೆಲ್ಲ ಹೇಳ್ತಿರೋದು, ಅರಿಯೋದಕ್ಕೆ ಹೇಳ್ತಿಲ್ಲ. ಇಲ್ಲ ಯಾಕೆ ಮಾಡಿ ತೆಗ್ದು ಆಗ್ತಾ ಇದೆಯಲ್ಲ. ಫುಲ್ ಪ್ರೆಸ್ ಮಾಡ್ಬೇಡ ಕಣ, ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡು. ಈಗ ನೋಡು ನೀವು ಹೊಡಿತಾರೆ ನಮ್ಮ ಮನೆಯಲ್ಲ. ಬೈತಾರ ನೀವು ಫೇಸ್ಬುಕ್ಕಿಗೆ ಹಾಕಿದ್ದೀರಾ? ಫೇಸ್ಬುಕ್ಕಿಗೆ ಹಾಕಿರ ಹೆದರಿಕೆಯಾ? ಮತ್ತೆ ಇದಕ್ಕೆ ಈ ಕಡೆಗೆ ಬನ್ನಿ. ಅಲ್ಲಿ ಆ ಕಡೆ ಇತ್ತು. ಯಮುನಾ, ಇಲ್ಲಿ ನೋಡು, ನಾವು ಕಜ್ಜಾಯ ಮಾಡಿ 4:30 ಯಾವುದೇ ಕಾರಣಕ್ಕೂ ಹೋಗಕ್ಕಾಗಲ್ಲ ನಾವು. ಯಾಕಾಗಲ್ಲ? ಈಗ 2 ಗಂಟೆ ಮಾಡಿ ಹೋಗಕ್ಕಾಗಲ್ವ? 2 ಗಂಟೆ ಕೂತೈತಿ, 3 ಗಂಟೆ ಆಗಿರೋದು ಟೈಮು. ಆಗತ್ತಾ? ಇಲ್ಲಿ ಬಂದ್ರೆ ಸರಿ ಆಗುತ್ತೆ ಅವ್ರು ಎತ್ಕೋತಾರೆ ಅಲ್ವಾ? ಏನು ಕತೆ ಅದು? ಅಯ್ಯೋ, ಎಲ್ಲತ್ತೆ ನಾನು ತೆಗಿತೀನಿ. ಅಷ್ಟೊಂದು ಕಷ್ಟ ಯಾಕತ್ತೆ ಬರ್ತೀಯ? ಅವರೆಲ್ಲ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಅದೇ ಸಾಕು, 3 kg ಬಗಸ್ಕೊಳ್ಳೋಣ. ಅಲ್ಲನೇ ರಂಜು, 3 kg ಬಗಸ್ಕೊಳಕ್ಕಾಗಲ್ವ ಈಗ ಸದ್ಯಕ್ಕೆ ಕರ್ಜಿಕಾಯಿಗೆ? ಯಾರೇ ಕಾಯ್ಕಿಂದ ಕೂತಿರ್ತಾಳೆ ಹೋಗೋದ ಅಂದ್ರೆ ಅಷ್ಟೊತ್ತಿಗೆ ಫೋನ್ ಮಾಡೋಷ್ಟೊಳಗೆ ಅದೇ ಫಿಕ್ಸ್ ಆಯ್ತು. ಎಲ್ಲಿ ಅವರಲ್ಲಿ ಅಲ್ಲೇ ವಿದ್ಯಾನಗರ ಎಂಗೇಜ್ಮೆಂಟ್ ಯಾರ್ದು ಯೂಟ್ಯೂಬ್ ಆಮೇಲೆ ಇನ್ನೇನಂದ? ಇಲ್ಲ ಕಣವದೆ ನಿಜ ಯೂಟ್ಯೂಬಲ್ಲಿ ಬಂದು ನೋಡು, ಮೊಮ್ಮಗ ನೋಡಕ್ಕಾರು ನೀನು ವಿಡಿಯೋ ಮಾಡೋದು ಬಿಡ್ವ ನಾನು? ಪರಿತಿದ್ರ ಕಂಡ್ರಲ್ಲಿ ದಪ್ಪಗೆ ಹಾಕಿದ್ನಲ್ಲ ನಾನು. ಉಂಡೆ ಸೊಂಡೆ ಸಣ್ಣ ಮಾಡಿ ಏನಾಗಲ್ಲ. ಫ್ರೆಂಡ್ಸ್ ನೋಡಿ, ಹೂರ್ಣ ಮಾಡಿಟ್ಟಿದ್ದಾರೆ ಗರ್ಜಿಕಾಯಿಗೆ ಅಂತ. ಟೇಸ್ಟ್ ಯಾವ ಥರ ಇದೆ ಅಂತ ಅಂದರೆ ಇವಾಗ ತಿಂದು ನೋಡಬೇಕು. ಕೆಲಸ ಮಾಡಕ್ ಬಂದಿರ್ತಾರ ಅವರು. ಫ್ರೆಂಡ್ಸ್ ನೋಡಿ, ಗರ್ಜಿಕಾಯಿ ಹೂರ್ಣ ಚೆನ್ನಾಗಿ ಪಾಪ ಅಮ್ಮ ಮಗಳು ಮನ್ ಮಾಡೋದ್ ಬಿಟ್ಟು ಇವ್ರ ಮನ್ ಬಂದ್ ಮಾಡ್ತಾ ನೋಡಿ. ಇವಾಗ ಯಾಕೆ ಅಕ್ಕ ಮೆಟ್ಲಿ ಹತ್ತಿ ಬರೋತ್ತಿಗೆ ಕತೆ ಅಂತ ಇದೆಯಾ? ನೀನೆಲ್ಲಿ ಅಕ್ಕ ಇಷ್ಟು ಪೂರ್ತಿ ಚಕ್ಲಿ ನಮ್ಮ ಅಕ್ಕನ ಕೈಲೇ ಒತ್ಸೋಣ, ಏನಾರಾಗ್ಲಿ.
ಯಾಕಕ್ಕ? ಹನ್ನೆರಡುವರೆ ಆಯ್ತು ಆಲ್ರೆಡಿ ಟೈಮು. ಬರೇಕ ಇಲ್ಲಿಗೆ. 12:30. ಎಲ್ಲ ಗರ್ಜಿಕಾಯಿನಾ? ನ್ಯೂಸ್ ಪೇಪರ್ ಇಲ್ವಾ? ಇದು ಪಂಜೆ ಇಸ್ಕ ಬನ್ನಿ. ಚಕ್ಲಿ ಅಕ್ಕ 2 ಒಲೆ ಹಚ್ಕೊಂಡ್ರೆ. ಏನ್ ಕೊಡ್ಲೆ? ಮಾಡ್ಕೊಡ್ತೀನಿ ತಡಿ ಅಕ್ಕ, ಬರ್ತೀನಿ. ಈ ಗರ್ಜಿಕಾಯಿಗುವ ಪೂರಿಗುವ? ಗರ್ಜಿಕಾಯಿಗೆ ಪೂರಿಗೆ 2 ಹೇಳು, ಏನಕ್ಕೆ ಮಾಡ್ತಿರೋದು ಇದೆಲ್ಲನೂ? ಸೀಮಂತ. ಇಲ್ಲ, ಅವಾಗಲೇ ಕಪ್ಪೆ ಬೆಳಗ್ಗೆ ತಗೊಬಂದಿದ್ದಂತೆ ಅದು. ನಾನು ಕೊಡ್ತಿರೋದು ಹಾ, ನಿಮಗೆ ತಂದಾನೆ ಎಲ್ಲ ಕುಡಿತ.